ಸೊ ನಮ್ ಹುಡ್ಗ ಫಾರಿನ್ ಹೋದಾಗ ಒಂದ್ ಬ್ಲಾಗ್ ಮಾಡಿದ್ವಿ, ಇವಾಗ ಫಾರಿನ್ ಇಂದ ವಾಪಸ್ ಬಂದ್ಮೇಲೆ ಇನ್ನೊಂದು ಬ್ಲಾಗ್ ಮಾಡ್ತಾ ಇದೀವಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೋದ್ಸಲಿನ ಜಾಸ್ತಿ ಐಟಮ್ ತಂದಿದ್ರು, ಬರೀ ಚಾಕ್ಲೇಟ್ ಕೆಲ್ಸ ಬಿಟ್ಟು ಬಂದವನಲ್ಲಿಂದ ನೋಡ್ರಿ ಎಲ್ಲ ಏನೋ ಕೊಡ್ತಾನೆ ಅಂತ ಹೆಂಗ್ ಕಾಯ್ತಾವ್ರ ನೋಡ್ರಿ. ಸಾಯಂಕಾಲ 8 ಗಂಟೆವರೆಗೆ ಇದ್ರಲ್ಲ ಅಮಾಯಕರು, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಬ್ಯಾಗ್ ಓಪನ್ ಮಾಡಿ ಎಲ್ಜಿ ಯಾರು ಕೆಲ್ಸ ಬಿಟ್ಟು ಬಂದವನಿಗೆ ಗಿಫ್ಟ್ ಇಸ್ಕೊಳಕ್ಕೆ ಅವ್ನಿಗೆ ಲಾಸ್ಟ್ ಇಯರ್ ತಂದ್ಕೊಟ್ಟಿದ್ದೆ, ಅವ್ನಿಗೆ ಇನ್ನ ಸೇರಿಲ್ಲ ಅಂತ. ಇನ್ನ ಯಾರೋ ನ್ಯೂಟ್ಲ್ ಮಾಡ್ಬಿಟ್ಟವ್ರ ಅದನ್ನ. ಲಾಸ್ಟ್ ಇಯರ್ ಅಲ್ಲ 6 ತಿಂಗಳಿಂದ. 6 ತಿಂಗಳ ನಿಂಗೇನೋ ಖುಷಿ ಅಲ್ಲ 6 ತಿಂಗಳಿಗೂ ನಮ್ಗೆ ಏನೋ ತಂದ್ಕೊಡಕ್ಕೆ. ನನಗಿದ್ರ ಒಂಥರ ಸಂತೋಷ. ಏನ್ ಯಾರ್ಯಾರಿಗೆ ಏನೇನು ಕೊಡ್ತಿದ್ಯೋ, ಏನೋ ಬಂದ್ ಕೊಟ್ಬಿಟ್ಟು ಚಕ್ಲಿ ನಿಪ್ಪಟ್ಟು ಕೊಟ್ಟ. ಹೋದ್ಸಲಿ ಅಂದ್ರೆ ಫಸ್ಟ್ ಟೈಮ್ ಏನ್ ಪ್ರತಿ ಸಲ ತರ್ತಾ ಇರೋದಿಲ್ಲ. ನನ್ ಬಡವ ಎಲ್ಲ ನೋಡಿ ಹೆಂಗ್ ಬಂದ್ ನಿಂತ ನೋಡಲ್ಲ, ಇಲ್ಲೋ ಏನೋ ತಂದ್ಕೊಡ್ತೀಯ ಅಂತ. ಇವನ್ ಕೆಲ್ಸಕ್ಕೆ ಲೀವ್ ಬೇರೆ ಹಾಕೊಂಡ್ ಬಂದವನೆ. ನೊಂದಿದ್ದೇನೆ. ಹೋದ್ಸಲಿ ತಂದಿದೆ ಗುರು, ಎಲ್ರಿಗೂ ಹುಡಿಗಳು ಅದು ಇದು ಏನ್ ಪ್ರತಿ ಸಲ ತರಕ್ ಆಗ್ತಾ ದುಡ್ಡಿಲ್ಲ ನನ್ನ ಹತ್ರ. ಕೊಡ್ಬೇಕು ಬ್ರೋ, ಕೊಡ್ಬೇಕು. ಅಲ್ಲಿ ನೋಡ ಅಚ್ಚು ಬೇರೆ ಬಂದವನಿ ಸರಿ. ತಗೊಳಪ್ಪ ನಿಂದು ಮ್ಯಾಕ್ ನೋಡ ನನಗೆ ಎಂತ ತಂದ್ಕೊಟ್ಟವನೆ ನೋಡ. ಅದು ಕಣಲು ತಗೊಳ ನಿಂದು ನೋಡಲು, ಅದು ಕಣ ಪ್ರೀತಿ. ನೋಡ ಯಾವ್ದ ಏನ್ ತಂದ್ಕೊಡಿ 5 ವಾಚ್ ಅವ್ನ್ಗೆ, ನನ್ಗೆ ಮ್ಯಾಕ್ ಮಿನಿ. ನನ್ಗೂ ಇದು ಇಲ್ಲಿ ಲೈ ನಿನಗ್ ಚಕ್ಲಿ ನಿಪ್ಪಟ್ಟು. ಏನ್ 6 ತಿಂಗಳಿಗೆ ತರ್ತಾ ಇದ್ರೆ ಏನೋ ಆಗ್ಬೇಕಲ್ಲ. ನಾನು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಮಚ್ಚ ನಿನ್ ಸಾವುಕಾರ ಮಚ್ಚ, ಸಾವುಕಾರ. ಅನ್ಬಾಕ್ಸ್ ಮಾಡ ನೀನ್ ಲೋ ಅವ್ನ್ ತಂದ್ಕೊಟ್ರದ್ಲು. ನಿಜ ಅವ್ನ್ ಕಿತ್ತೆ ಮಚ್ಚ ಅಭ್ಯಾಸ ಎಲ್ಲ ಅರ್ಧಕ್ಕೆ ಅಭ್ಯಾಸ ಅವ್ನ್ಗೆ. ಇದು ಆಯ್ತು, ಇನ್ನೇನು ಬರೀ ಚಾಕ್ಲೇಟ್ ಚಾಕ್ಲೇಟ್ ಅಷ್ಟೇ ಇರೋದು ಗುರು. ಹೋದ್ಸಲಿ ತೆಗ್ದ ಇರ ಅದಮ್ಮ ಕಂಗ್ರಾಚುಲೇಷನ್ ಬ್ರದರ್. ಅದಮ್ಮ. ಇದನ್ ಮಾತ್ರ ತೆಗಿಯೋ, ಇದನ್ ಮಾತ್ರ ಮೇಲೆ. ಈ ಊರಲ್ಲಿ SLC ಗಂಟ ಓದಿ 4 ಪಾರ್ಟು ಫೇಲ್ ಆಗಿರೋ ಏಕೈಕ ಗ್ರಾಜುಯೇಟ್ ಅಂದ್ರೆ ನಾನೊಬ್ನೇ. ನನ್ನ ನೆನಪು ತಗೋ ತತಾ ಇಲ್ಲಿ. ಬ್ಲಾಕ್ ಕಲರ್ ಏನೋ ಅಲ್ಲಿ ಏನ್ ಕಲರ್ ಕಾಣಿಸ್ತೈತೆ. ಥ್ಯಾಂಕ್ ಯು ಹೇಳ ತಂದ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಚ್ಚ. $300 ಕೊಟ್ಟು 50 ತಗೊಂಡವನಂತೆ. ಇಂಡಿಯನ್ ಐಫೋನ್ ಕನೆಕ್ಟ್ ಆಗಲ್ವಂತ ಇದು. $300 ಎದೆ ಮೇಲೆ ಹಾಕೊಂಡಾಗ್ಬಿಡು. ಹಂಗೆ ಯೂಸ್ ಮಾಡ್ಬೋದು. ಬರೀ ಟೈಮ್ ನೋಡಕ್ ಸಾಕು ತಾನೆ. ಟೈಮ್ ಬರುತ್ತೆ. ಅದೇನ $200 ವರ್ಷ ಬರುತ್ತೆ ಟೈಮ್. 30 ಸಾವಿರ ಕೊಡ್ಬೇಕಾಗಿ. ವಾಚ್ ಯಾಕೋ ಫೋನಲ್ಲೇ ನೋಡು. ಆಗತ್ತಲ್ಲ ಬಿಡು. ಸ್ಕ್ಯಾನ್ ಈಗ ಬಂತಲ್ಲ, ಹಾಗೆ ಹೋಯ್ತೇನಾ? ಇದೆಲ್ಲ ಆ ಕೋಡ್ ಸ್ಕ್ಯಾನ್ ಮಾಡ್ಬೇಕು ಮಗನೇ. ಅವಾಗ ಒಂದು ಹಾರ್ಟ್ ಲಿಂಕ್ ಆಗ್ತಿದ್ ನೋಡ. ನಾನು ಹೇಳ್ತಾನೆ ಇದ್ದೀನಿ 40mm ಚಿಕ್ಕದಿರುತ್ತೋ ಸಾಕಾಗಲ್ಲ ಅಂದ್ರೆ 40mm ಸಾಕು, 40mm ಸಾಕು ಅಂತ. ಅದಕ್ಕೆ ನೆಕ್ಸ್ಟ್ ಸೈಜು ಬರುತ್ತಾ? 42 ಐತೆ, ಆದ್ರೆ 40ನೇ ಸಾಕು ಗುರು. ಅದ್ ಲೇಡೀಸ್ ದದು. ಇವ್ನ ಕೈಗೆ ನೋಡಿ. ನೀನ್ ಇನ್ಫೋ ಬಟನ್ ನೋಡ್ಬಿಟ್ಟು ಸ್ಕ್ಯಾನ್ ಮಾಡ್ತಿದ್ಯೋ ರಾಜ ನೀನು. ಅಲ್ಲ ನೋಡಿ ಇಲ್ಲಿ ಇದನ್ನ ಹೊತ್ಬಿಟ್ಟು ಸ್ಕ್ಯಾನ್ ಮಾಡ್ತಾವ್ ಸ್ಕ್ಯಾನ್ ಮಾಡ್ತಾವ್ ಇಲ್ಲಿ. ಐಡಿ ನಂಬರ್ ಇರೋದು. ID ನಂಬರ್ ಯಾಕೆ ಸ್ಕ್ಯಾನ್ ಮಾಡ್ತೀಯ? ಟೈಪ್ ಮಾಡ್ಬೇಕು ID ನಂಬರ್. ಒಂದೊಂದು ಮುತ್ತು ಕಡೆ ಮನೆ ಹೋಗಿ ಮಾಡ್ಕೊಂಡು ಇಷ್ಟ ಅಜೀಬ್ ಆಗ. ಅದನ್ನೇ ಹೇಳಿದ್ದು ಮನೆ ಹೋಗಿ ಮಾಡ್ತೀನಿ ಅಂತ. ಸರ್ ಮ್ಯಾನ್ಯುಲಿ ಅಂತ ಇಲ್ಲ ನೀವ್ ಹೇಳ್ಕೊಡಕಿದ್ರು ಅಲ್ಲಿ ಯಾರು ಇರಲ್ಲ. ಒಂದ್ ಪಾಪ ಸಪ್ಪು ಕೂತ್ಬಿಟ್ಟವನಲ್ಲ ಆಶೀಶ್. ಇವನಿಗೆ ಆಯ್ತಾ ಇಲ್ಲ, ಅದ್ ಬಿಡ್ತಾ ಇಲ್ಲ. ಹೋಗ್ಲಿ ಅವ್ನಿಗೊಂದು $500 ಕೂಡ ಮಾಡ್ಕೊಡ್ತಾನೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಹೋಗ್ಲಿ ನಿಂದು ಆಪಲ್ ಫೋನ್ ಅನ್ನ ಒರಿಜಿನಲ್ ಚಿಕ್ಕದಲ್ಲ ಇದು ಸೈಜು. ಅದೇ ಗುರು ಲೇಡೀಸ್. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಫೋನ್ ಯಾಕೆ ಅಪ್ಡೇಟ್ ಮಾಡಿದ ನೀನು? ಮನೆ ವೈಫೈ ಇಲ್ವಾ? ಅಲ್ಲ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಏನ್ ಕೇಳ್ತೀರಿ? ಇದು OS 22 ಏನಲ್ಲ, 22 ಅಲ್ಲ, ಈಗ 25 ಅಲ್ಲ ರಿಲೀಸ್ ಆಗಿದ್ದು. 26 ಅದು ಬಂದು ಏನೋ ಇಶ್ಯೂ ಇದೆ ಅಂತ ಹೇಳ್ತಿದ್ರು. ಇದು ಮಾಡ್ಲೇಬೇಕಿದು. ಹೌದು, ನಾನು ಊರಲ್ಲಿ ಇದೀನಿ ಮಚ್ಚ. ಆಯ್ತು ನೀನು ನೀನ್ ಮಾಡಲ್ಲ ಬಿಡು. ಏನೋ ಇವಾಗ ಅವ್ನ್ ಬಂದಿರೋ ಪ್ರಯುಕ್ತ ಏನೋ ಟ್ರಿಪ್ದು ನಮ್ದು ಒಂದು 10 years ಫ್ರೆಂಡ್ಶಿಪ್ ಐತೆ. ನಮ್ಮ
ಮತ್ತೆ ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡು ಇಸ್ಕೊತೀನಿ. ಸುಮ್ಮನೆ ರಿಸ್ಕೋ. ಟ್ರಿಪ್ ಬಂದಿಲ್ಲ, ಒಂದ್ ಈಚೆ ಎಲ್ಲಿ ಕರೆದ್ರು ಬಂದಿಲ್ಲ ಅವನು. ಈ ಸರಿ ಬರ್ತೀನಿ ಮಾತು ಕೊಟ್ಟವನಲ್ಲ. ಈ ಸತಿ 2026 ಜನವರಿ 17th 18th ಟ್ರಿಪ್ ಬರ್ತೀನಿ ನಮ್ ಜೊತೆ ಅಂತ ಹೇಳವನೆ. ಕೊಟ್ಟವನೆ. ಇದು ಸ್ಕ್ರೀನ್ ಶಾಟ್ ಹಾಕೋ ಅವ್ನು ಕಳ್ಸಿರೋದನ್ನ. ಓಕೆ ಹಾಕೋತೀನಿ. ಇವನೇ ನಮ್ಮ ಮಚ್ಚು ಅಂದ್ಬಿಟ್ಟು ಸ್ವಲ್ಪ ನಾಚಿಕೆ ಜಾಸ್ತಿ ನಾಚಿಕೆ ಜಾಸ್ತಿ ಹುಡುಗನ್ಗೆ. LG ಬಂದಿರೋ ಪ್ರಯುಕ್ತ ಎಲ್ಲ ಎಷ್ಟನೇ ತಾರೀಕಪ್ಪ? 17 17th 17, 18 ಜನವರಿ ಟ್ರಿಪ್ಗೆ ಹೋಗ್ತಾ ಇದೀವಿ ಇಷ್ಟು ಜನ. ಏನಚ್ಚೋ ಏಯ್ ಹೇಳ್ದ ಬಾರಲೇ. ನೀವು ಕಣ ಅದೇ ಹೇಳ್ತಾರಲ್ಲ. ಅಷ್ಟೇ ಬಿಡ್ರ. ನಾನು ಅವನ್ನ ನಾನೇ ಇಕ್ಕಿದ್ದೆ ನೀನು. ಅವ್ನ ಮೇಲೆ ಇಕ್ಕಿಲ್ಲ ಗ್ರೂಪ್ ನೀವೆಲ್ಲ ಫ್ರೆಂಡ್ಸ್. ಮಚ್ಚ ನನ್ಗೆ ಇಡ ಆಯ್ತು ಇಡ. ಆಯ್ತು